Hello friends, this is the fourth bridge course of the 6th standard students who are came from 5th standard. So, topic bridge course. In the fourth bridge course, we will learn or else we discuss about elements, compounds and mixtures. So, today's bridge course is on elements, compounds and mixtures. This is what today's bridge course. ಸೊ ಎಲಿಮೆಂಟ್ಸ್ ಆರ್ ಎಲ್ಸ್ ಕಂಪೌಂಡ್ಸು ಮತ್ತು ಮಿಕ್ಸ್ಚರ್ ಬರೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಲರ್ನ್ ಸಮ್ ಬೇಸಿಕ್ ಪಾಯಿಂಟ್ ವಾಟ್ ಆರ್ ದೋಸ್ ಅಂತಂದರೆ ಫಸ್ಟ್ ಪಾಯಿಂಟ್ ಯಾವುದು ಆಟಮ್. ಫಸ್ಟ್ ನಾವೇನು ತಿಳ್ಕೊಬೇಕು, ವಿ ಹ್ಯಾವ್ ಟು ಲರ್ನ್ ಅಬೌಟ್ ಆಟಮ್. ವಾಟ್ ಈಸ್ ದಿಸ್ ಆಟಮ್ ಅಂತ. ಸೊ ವಾಟ್ ಈಸ್ ದಿಸ್ ಆಟಮ್? ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ಒಂದು ಇಟ್ಟಿಗೆ ತಗೊಳ್ಳಿ. ಸೊ ಚಿಕ್ಕದೊಂದು ಇಟ್ಟಿಗೆ. ಸೊ ಇಟ್ಟಿಗೆನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನೀವು ಪುಡಿ ಮಾಡಬೇಕು. ಇಟ್ಟಿಗೆನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಅದನ್ನು ಪುಡಿ ಮಾಡಿದಾಗ ನಿಮಗೆ ಚಿಕ್ಕ ಕಣ ಸಿಗುತ್ತೆ. ಸಮ್ವಾಟ್ ಪಾರ್ಟಿಕಲ್ಸ್, ಚಿಕ್ಕದಾಗಿರುವಂಥ ಪಾರ್ಟಿಕಲ್ಸ್ ಸಿಗುತ್ತಾ? ಸೊ ಆ ಪಾರ್ಟಿಕಲ್ಸ್ಗಳನ್ನು ನಾವು ಇನ್ನೂ ಕೂಡ ಪುಡಿ ಮಾಡಬಹುದು. ಎಲ್ಲಿ ತನಕ ನಮಗೆ ಆಗೋದೇ ಇಲ್ಲಪ್ಪ ಇನ್ನು ಪುಡಿ ಮಾಡೋಕ್ಕೆ ಅಂದಾಗ ಆ ಪಾಯಿಂಟಿಗೆ ಏನು ಬರುತ್ತೆ, ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಬರುತ್ತೆ. ಸ್ಮಾಲೆಸ್ಟ್ ವಿತೌಟ್ ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿರುವಂತಹ ಒಂದು ಚಿಕ್ಕ ಪಾರ್ಟಿಕಲ್ ಸಿಗುತ್ತೆ. ಸೊ ಆ ಪಾರ್ಟಿಕಲ್ ನಾವೇನು ಈಗ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀವಿ, ಅದಕ್ಕೆ ನಾವೇನಂತ ಕರಿತೀವಿ, ಆಟಮ್ ಅಂತ ಕರಿತೀವಿ. ಬಹಳ ಇಟ್ ಈಸ್ ಮತ್ತೊಬ್ಬ ಡಿವೈಡ್ ಮಾಡೋಕ್ಕಾಗೋದೇ ಇಲ್ಲ. ಇಟ್ ಇಸ್ ನಾಟ್ ಏಬಲ್ ಟು ಡಿವೈಡ್ ಇಂಡಿವಿಜುವಲಿ. ಅದು ಡಿವೈಡ್ ಮಾಡೋಕ್ಕೆ ಆಗಲ್ಲ. ಅದೇ ಲಾಸ್ಟ್ ಪಾಯಿಂಟ್. ಸೊ ಆ ಪಾಯಿಂಟ್ ಅಥವಾ ಆ ಪಾರ್ಟಿಕಲ್ ಬಂದ ತಕ್ಷಣ ಆ ಪಾರ್ಟಿಕಲ್ಗೆ ಏನಂತ ಕರಿಬೇಕು, ನಾವು ಆಟಮ್ ಅಂತ ಕರಿಬೇಕು. ಸೊ ವಿ ಹ್ಯಾವ್ ಟು ಕಮ್ ಅಕ್ರಾಸ್ ನಾವು ಆಟಮ್. ಹಾಗಾದರೆ ವಾಟ್ ಈಸ್ ದಿಸ್ ಆಟಮ್? ಹೌ ವಿ ಕ್ಯಾನ್ ಡಿಫೈನ್ ದಿಸ್ ಆಟಮ್ ಅಂತಂದರೆ, ಸೊ ಆಟಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎಲಿಮೆಂಟ್. ಹಾಗಾದರೆ ವಾಟ್ ಈಸ್ ಆಟಮ್? ಆಟಮ್ ಅಂದ್ರೇನು? ಇಟ್ ಈಸ್ ಅ ಸ್ಮಾಲೆಸ್ಟ್ ಯೂನಿಟ್ ಆಫ್ ಅ ಎಲಿಮೆಂಟ್. ಯಾವುದೋ ಒಂದು ಎಲಿಮೆಂಟ್ ಇದೆ, ಅಥವಾ ಯಾವುದೋ ಒಂದು ಮಟೀರಿಯಲ್ ಇದೆ, ಆ ಮಟೀರಿಯಲಿನ ಸ್ಮಾಲೆಸ್ಟ್ ಎಲಿಮೆಂಟಿಗೆ ನಾವೇನಂತ ಕರಿತೀವಿ, ಆಟಮ್ ಅಂತ ಕರಿತೀವಿ. ಸೊ ಆಟಮ್ ಅಂದ್ರೆ ಏನಾಗುತ್ತೆ? ಆಟಮ್ ಅಂದ್ರೆ ದಿಸ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎಲಿಮೆಂಟ್. ಅದಕ್ಕೆ ನಾವು ಆಟಮ್ ಅಂತ ಕರಿತೀವಿ. ಅಂದ್ರೆ ಇಟ್ ಇಸ್ ಸ್ಮಾಲೆಸ್ಟ್. ಅಂಡ್ ಅದಾದ ನಂತರ ನೆಕ್ಸ್ಟ್ ಅದನ್ನ ಡಿವೈಡ್ ಮಾಡಕ್ಕೆ ಬರಲ್ಲ. ಅಷ್ಟೊಂದು ಚಿಕ್ಕ ಪಾರ್ಟಿಕಲ್ಗೆ ನಾವೇನಂತ ಕರಿತೀವಿ, ಆಟಮ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಪ್ರಾಪರ್ಟಿ? ಇದು ಪ್ರಾಪರ್ಟಿ ಏನಾಗುತ್ತೆ? ದ ಪ್ರಾಪರ್ಟಿ ಒಂದೊಂದಾಗಿ ನೋಡೋಣ. ಸಮ್ ಆಫ್ ಆಟಮ್ಸ್ ವಿಲ್ ಈಸಿಲಿ ಕಂಬೈನ್ ವಿತ್ ಅದರ್ ಅಂಡ್ ಫಾರ್ಮ್ ಸಬ್ಸ್ಟೆನ್ಸಸ್. ಒಂದು ಆಟಮ್ಸ್ ಏನ್ ಮಾಡ್ತವೆ, ಒಂದು ಆಟಮ್, ಫಾರ್ ಎಕ್ಸಾಂಪಲ್ ಈಗ ಇಫ್ ಐ ಟೇಕ್ ಅ ಪೇಪರ್, ದಟ್ ಈಸ್ ಆಲ್ಸೋ ಅ ಸಬ್ಸ್ಟೆನ್ಸ್. ಅದರೊಳಗಡೆನೂ ಒಂದಷ್ಟು ಆಟಮ್ಸ್ ಇರುತ್ತೆ, ಹೌದಾ? ಅದರಲ್ಲಿರೋ ಆಟಮ್ಸ್ ಬೇರೆ, ದೋಸ್ ಆರ್ ವೆರಿ ಡಿಫರೆಂಟ್ ಆಟಮ್ಸ್. ಇಫ್ ಐ ಟೇಕ್ ದಟ್ ಪೆನ್ ಇಂಕಲ್ಲಿ ಕೂಡ ಬೇರೆ ಬೇರೆ ಆಟಮ್ಸ್ ಇರುತ್ತೆ. ಇಫ್ ಐ ಟೇಕ್ ಅ ಬ್ರಿಕ್, ಆ ಬ್ರಿಕ್ಕಲ್ಲಿರುವಂಥ ಆಟಮ್ಸು ಅದರ ನೇಚರ್ ಬೇರೆ. ನೇಚರ್ ಎಲ್ಲರಿಗೂ ಬೇರೆ ಬೇರೆ ಅಲ್ವಾ? ಇಫ್ ಐ ಟೇಕ್ ಅ ಪೇಪರ್ ಆ್ಯಂಡ್ ಕ್ಯಾನ್ ಐ ಬಿಲ್ಡ್ ಅ ಹೌಸ್ ಫ್ರಮ್ ಇಟ್? No, we cannot do it. If I take that brick, can we write on it as like we are writing in a notebook, right? We can also not do that. ಹೌದಾ? ಆ ಪೇಪರ್ ಅಲ್ಲಿರುವಂಥ ಆಟಮ್ಸ್ ಬೇರೆ ಆ್ಯಂಡ್ ಪ್ರಾಪರ್ಟೀಸ್ ಆಲ್ಸೋ ಡಿಫರೆಂಟ್, ಹೌದಾ? ಪೇಪರ್ಲಿರೋ ಆಟಮ್ಸ್ ಬೇರೆ ಆ್ಯಂಡ್ ಪ್ರಾಪರ್ಟೀಸ್ ಆಲ್ಸೋ ಡಿಫರೆಂಟ್. ಸಿಮಿಲರ್ಲಿ ಬ್ರಿಕ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಆಟಮ್ಸ್ ಆ್ಯಂಡ್ ದೋಸ್ ಆಟಮ್ಸ್ ಆಲ್ಸೋ ಹ್ಯಾವಿಂಗ್ ಅ ಡಿಫರೆಂಟ್ ಪ್ರಾಪರ್ಟೀಸ್ ಅಲ್ವಾ? ಸೊ ಸಿಮಿಲರ್ಲಿ ಈಗ ಇಫ್ ಐ ಕಮ್ ಅಕ್ರಾಸ್ ದಟ್ ಬ್ರಿಕ್ ಪಾಯಿಂಟಿಗೆ ಬಂದ್ವಿ ಅಂದರೆ, ನೀವು ಡ್ರೈ ಬ್ರಿಕ್ ತಗೊಳ್ಳಿ, ಓಕೆ? ಅದರಲ್ಲಿರುವಂಥ ಅದ್ರ ನೇಚರ್ ಏನು? ಇಟ್ ಇಸ್ ಅ ಸಾಲಿಡ್ ಇನ್ ನೇಚರ್. ಇಫ್ ದಟ್ ಈಸ್ ಅ ಸಾಲಿಡ್ ಇನ್ ನೇಚರ್, ಇಫ್ ಐ ಮಿಕ್ಸ್ ಅ ವಾಟರ್, ಅದನ್ನ ಕ್ರಶ್ ಮಾಡಿ ನಾನು ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ಇಫ್ ಐ ಮಿಕ್ಸ್ ಇನ್ ಅ ವಾಟರ್ ಬೈ ಕ್ರಶಿಂಗ್ ಇಟ್, ಈಗ ನಿಮ್ಮ ಮಿಕ್ಸ್ಚರು ಏನು ನೀರಲ್ಲಿ ಹಾಕಿದ ತಕ್ಷಣ ಬ್ರಿಕ್ಸ್ ಇದೆಯಲ್ಲ, ಅದು ಹೆಂಗಿರುತ್ತೆ? ಇಟ್ ಈಸ್ ಇನ್ ಅ ಕ್ರೀಮಿ ನೇಚರ್, ಕ್ರೀಮಿ ಆಗಿರುತ್ತೆ ಅಲ್ವಾ? ಸಾಲಿಡ್, ಬಟ್ ಅದರ ಪ್ರಾಪರ್ಟಿ ಏನಾಯಿತು? ಚೇಂಜ್ ಆಯಿತು. ಹಾಗಾದರೆ ವಾಟರ್ ಈಸ್ ಆಲ್ಸೋ ಅ ಸಬ್ಸ್ಟೆನ್ಸ್, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಸಮ್ ಆಟಮ್ಸ್. ಅದರಲ್ಲಿರುವಂಥ ಆಟಮ್ಸ್ ನೇಚರ್ ಬೇರೆ,
ವಿ ಹ್ಯಾವ್ ಆಡೆಡ್ ಬ್ರಿಕ್ ಅಂಡ್ ವಾಟರ್, ಎರಡು ಮಿಕ್ಸ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಇನ್ನೊಂದು ಹೊಸ ಮಟ್ ಸಬ್ಸ್ಟೆನ್ಸ್ ಬೇರೆ, ಅದನ್ನೇ ನಾವು ಹೇಳ್ತಾ ಇದ್ದೀವಿ. Some atoms are easily combined with other and form the substance. Different new substance. ಹೊಸ ಒಂದು ಸಬ್ಸ್ಟೆನ್ಸ್ ನ ಅದು ರೆಡಿ ಮಾಡುತ್ತೆ. So what is the nature of that atom? It can be combined with other. It can be combined with other atom of some other material and forms a substance. ಇನ್ನೊಂದು ಸಬ್ಸ್ಟೆನ್ಸ್ ನ ಅದು ರೆಡಿ ಮಾಡುತ್ತೆ. ಹಾಗಾದ್ರೆ ವಾಟ್ ಈಸ್ ಆಟಮ್? Atom is the smallest unit of element. Atom is the smallest particle, smallest unit of the element. What is the nature of it? Its nature is it can be combined with other element or else combined with other atoms and forms a new substance. ಮತ್ತೊಂದು ಸಬ್ಸ್ಟೆನ್ಸ್ ನ ಹೊಸದಾಗಿ ಪ್ರಿಪೇರ್ ಮಾಡುತ್ತೆ. ಸೊ ಎರಡು ಪಾಯಿಂಟ್ಸ್ ಆಯ್ತು. ಇನ್ ಥರ್ಡ್ ಪಾಯಿಂಟ್, ಈಗ ಸಬ್ಸ್ಟೆನ್ಸ್ ಒಳಗಡೆ ಏನಿದೆ ಆಟಮ್ಸ್ ಇದಾವೆ ಅಲ್ವಾ? ಸಬ್ಸ್ಟೆನ್ಸ್ ಒಳಗಡೆ ಆಟಮ್ಸ್ ಇದಾವೆ. ಸೊ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆನ್ಸ್ ಆಫ್ ಆಟಮ್ಸ್. ಆಟಮ್ಸ್ ಯಾವ ಮಟೀರಿಯಲ್ ಎಷ್ಟಿದೆ ಅಥವಾ ಹೆಂಗಿದಾವೆ, ಪ್ರಾಪರ್ಟಿ ಏನಿದೆ, ಆ ಪ್ರಾಪರ್ಟಿ ಬೇಸ್ ಮೇಲೆ ಮಾಡಿ ಡಿಪೆಂಡ್ಸ್ ಆನ್ ದ ಪ್ರೆಸೆನ್ಸ್ ಆಫ್ ಆಟಮ್ಸ್ ಇನ್ ಅ ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಎಷ್ಟು ಟೈಪು? 3 ಟೈಪ್ಸ್. ಡಿಪೆಂಡ್ಸ್ ಅಪಾನ್ ದ ಆಟಮ್ ಪ್ರೆಸೆನ್ಸ್. ಆಟಮ್ಸ್ ಎಷ್ಟಿದಾವೆ ಹೆಂಗಿದಾವೆ ಅನ್ನುವಂತ ಪಾಯಿಂಟ್ ನ ಇಟ್ಕೊಂಡು ವಿ ಹ್ಯಾವ್ ಕ್ಲಾಸಿಫೈಡ್ ದ ಸಬ್ಸ್ಟೆನ್ಸಸ್ ಇನ್ 3 ಟೈಪ್ಸ್. Those where one is element, one is what? Element. Second one is compound. Second one is compound, and last one is mixtures. Last one is mixtures. So this is what about the basic points about the atom. Agar atom andrenu, it is the smallest unit of element. First point. Second point, some atoms easily combine. Property, some of atoms easily combine with other and forms a new substance. And third point ಏನು, ಎಷ್ಟು ಟೈಪ್ಸ್ ಇದಾವೆ ಸಬ್ಸ್ಟೆನ್ಸ್ ಅಲ್ಲಿ? ಒಂದು ಸಬ್ಸ್ಟೆನ್ಸ್ ರೆಡಿ ಆಯಿತು ನೋಡಿ, ಇಲ್ಲಿ ಸಬ್ಸ್ಟೆನ್ಸ್ ರೆಡಿ ಆಯ್ತಾ? ಡಿಪೆಂಡ್ಸ್ ಅಪಾನ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದಟ್ ಸಬ್ಸ್ಟೆನ್ಸ್. The substance can be classified into 3 types. One is element, second one is compound, and third one is mixture. ಈಗ ನಾವೇನ್ ಮಾಡಬೇಕು? We have to learn about these 3 points. ಇಷ್ಟು ನೀವು ಕಲ್ತ್ಬಿಟ್ರೆ the topic, the bridge course topic was over. ನೀವು already ಇದೆಲ್ಲ ಕಲ್ತಿದ್ದೀರಿ. Already you have learned about it. Just you will memorize. ಹೌದಾ? ಸೊ ಇದಾಯ್ತು. ಈಗ ನಾವೇನ್ ಕಲಿಬೇಕಾದ್ರೆ ಎಲಿಮೆಂಟ್ ಅಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಎಲಿಮೆಂಟ್ ಅಂತ ಕಲಿಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲಿಮೆಂಟ್? ಅದನ್ನ ತಗೊಂಡ್ಬಂದು ಇಟ್ಬಿಟ್ರೆ ದಿಸ್ ಇಸ್ ವಾಟ್ ಯುವರ್ ಎಲಿಮೆಂಟ್. ಹಾಗಾದ್ರೆ ಎಲಿಮೆಂಟ್ ಬರೋಣ. ಸೊ ವಾಟ್ ಈಸ್ ದಿಸ್ ಎಲಿಮೆಂಟ್? ನಮ್ಮಲ್ಲಿ ಲೈಕ್ ನಿಮ್ಮ ಹೈಯರ್ ಸೆಕ್ಷನ್ ಹೋದಾಗೆ ಎಲಿಮೆಂಟಲ್ ಚಾರ್ಟ್ ಬರುತ್ತೆ, ಪೀರಿಯಾಡಿಕ್ ಟೇಬಲ್. ನೀವು ಆಲ್ರೆಡಿ ನಿಮ್ಮ ಟೀಚರ್ಸ್ ಹೇಳಿರ್ಬೋದು ಪೀರಿಯಾಡಿಕ್ ಟೇಬಲ್ ಅಂದ್ರೆ ಎಲ್ಲಿರುತ್ತೆ, ಹೆಂಗಿರುತ್ತೆ ಅಂತ. ಅದು ಸೊ ಅದನ್ನ ನೀವು ನೆನಪು ಮಾಡ್ಕೊಳ್ಳಿ ಒಂದ್ಸರ್ತಿ, ಓಕೆನಾ? ಸೊ ಎಲಿಮೆಂಟ್ಸಿಗೆ ಬಂದಾಗ ಎಲಿಮೆಂಟ್ಸ್ ಅಲ್ಲಿ ಏನಿರುತ್ತೆ ಅಂದರೆ ಎಲಿಮೆಂಟ್ಸ್ ಅಲ್ಲಿ ಆಟಮ್ಸ್ ಇರುತ್ತೆ. ಎಲಿಮೆಂಟ್ಸ್ ಕನ್ಸಿಸ್ಟ್ ಆಫ್ ಆಟಮ್ಸ್. ಬಟ್ ವಾಟ್ ಕೈಂಡ್ ಆಫ್ ಆಟಮ್? ಬಿಕಾಸ್ ಈಗ ನಾವು ಆಲ್ರೆಡಿ ಮಾತಾಡಿದ್ವಿ, ಪೇಪರ್ ಒಂದು ಮಾತಾಡಿದ್ವಿ. ಇದು ಡಸ್ಟರ್ ನೋಡಿ, ಇಲ್ಲಿ ಸಿ ಎರಡು ಡಸ್ಟರ್ಸ್ ಇದೆ. ದೀಸ್ ಆರ್ 2 ಡಿಫ್ರೆಂಟ್, ಕೆಲಸ ಒಂದೇ, ಬಟ್ ದೀಸ್ 2 ಆರ್ 2 ಡಿಫ್ರೆಂಟ್ ಮಟೀರಿಯಲ್ಸ್, different substances. ಹೌದಾ? ಸೊ it is made up of wood. Wood is a different material, and similarly this one is made up of plastic is also a different material. ಹಾಗಾದ್ರೆ in this 2 category or in these 2 dusters, the particle made up of wood, it is having a different nature. The atoms present in this material is consist of different characters. ಹೌದಾ? Similarly, the atoms present in this plastic is also having a different character ಅಥವಾ ಪ್ರಾಪರ್ಟಿ ಅಲ್ವಾ? ಬಿಕಾಸ್ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಇದನ್ನ ಸುಟ್ಟಾಗ ನಮ್ಗೆ ಏನಾಗುತ್ತೆ? ಕೋಲ್ ಸಿಗುತ್ತೆ ಅಲ್ವಾ, ಇದ್ಲು ಸಿಗುತ್ತೆ ಇದು ಸುಟ್ರೆ. ಅದೇ ಇದನ್ನ ಸುಟ್ರೆ ನಿಮ್ಗೆ ಸಿಗಲ್ಲ, ಲಿಕ್ವಿಡ್ ಸಿಗುತ್ತೆ. ಬಿಕಾಸ್ ಅಲ್ಲಿ ನೋಡಿ, ಅರ್ಥ ಆಯ್ತಾ? ಇಲ್ಲಿ ಪ್ರಾಪರ್ಟಿನೇ ಬೇರೆ, ಆ್ಯಂಡ್ ಆಟಮ್ಸ್ ಪ್ರೆಸೆಂಟ್ ಇನ್ ದಿಸ್ ಪ್ಲಾಸ್ಟಿಕ್ ದಟ್ ಮೆಟೀರಿಯಲ್ ಇಸ್ ಆಲ್ಸೋ ಡಿಫ್ರೆಂಟ್. ಸಿಮಿಲರ್ ಈಗ ಅಲ್ಲಿಗೆ ಆಗ್ಬಿಟ್ಟು ಇಲ್ಲಿ ಬರುತ್ತೆ ಎಲಿಮೆಂಟ್ ಅಂದ್ವಿ. So element should consist of an atom. But what kind of atom? See, it is made up of very small particles.
ವೆರಿ ಸ್ಮಾಲ್ ಪಾರ್ಟಿಕಲ್ಸ್. ಆಟಮ್ಸ್ ತುಂಬಾ ಚಿಕ್ಕದಾಗಿರುವಂತಹ ಆಟಮ್ಸ್. ಎಲ್ಲದರೊಳಗಡೆನೂ ಆಟಮ್ಸ್ ಚಿಕ್ಕದಾಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ದ ಎಲಿಮೆಂಟ್, ಆಟಮ್ಸ್ ಆರ್ ವೆರಿ ಸ್ಮಾಲ್ ಅಂಡ್ ದ ಪ್ಲಸ್ ಪಾಯಿಂಟ್ ಇಸ್ ದೇ ಹ್ಯಾವಿಂಗ್ ಅ ಸೇಮ್ ಪ್ರಾಪರ್ಟಿ. ದೇ ಹ್ಯಾವಿಂಗ್ ವಾಟ್? ಸೇಮ್ ಪ್ರಾಪರ್ಟೀಸ್. ಅಂದ್ರೆ ಈಗ ಇವಾಗ ಡಸ್ಟರ್ ಎರಡು ಒಂದೇ ಇದ್ರು ಕೂಡ, ಕೆಲಸ ಒಂದೇ ಇದ್ರು ಕೂಡ ಮಟೀರಿಯಲ್ಸ್ ಬೇರೆ ಬೇರೆ. ಇದರಲ್ಲಿರುವ ಆಟಮ್ಸ್ ಕ್ಯಾರೆಕ್ಟರೇ ಬೇರೆ, ಇದ್ರೊಳಗಡೆ ಇರುವಂತಹ ಆಟಮ್ಸ್ ಕ್ಯಾರೆಕ್ಟರ್ಸು ಬೇರೆ. ಪ್ರಾಪರ್ಟೀಸ್ ಆರ್ ಬೋತ್ ಆರ್ ಹ್ಯಾವಿಂಗ್ ಅ ಡಿಫರೆಂಟ್ ಅಟಾಮಿಕ್ ಪ್ರಾಪರ್ಟೀಸ್. ಅದೇ ರೀತಿ ಇಫ್ ದ ಎಲಿಮೆಂಟ್ ಅಂದ್ರೆ ಬೇಸಿಕ್, ಇಟ್ ಇಸ್ ವಾಟ್? ಬೇಸಿಕ್ ಮಟೀರಿಯಲ್. ಅಲ್ಲಿ ಆಟಮ್ಸ್ ಹ್ಯಾಸ್ ಅ ಸೇಮ್ ಪ್ರಾಪರ್ಟೀಸ್. ಆಟಮ್ಸ್ ಹ್ಯಾಸ್ ಅ ಸೇಮ್ ಪ್ರಾಪರ್ಟೀಸ್. ಓಕೆನಾ? ಸೊ ಎಲಿಮೆಂಟ್ಸ್ ಅಂದ್ರೆ ಏನು ಗೊತ್ತಾಯ್ತು? ಎಲಿಮೆಂಟ್ಸ್ ಇಸ್ ಅ ಬೇಸಿಕ್ ಸಬ್ಸ್ಟೆನ್ಸ್. ಎಲಿಮೆಂಟ್ಸ್ ಇಸ್ ಅ basic substance which consists of very small particles having the same properties. ಹಾಗಾದ್ರೆ ನಾನು ಆಗ್ಲೇ ಹೇಳಿದೆ, ಎಲಿಮೆಂಟಲ್ ಚಾರ್ಟ್ ಒಂದಿದೆ, ಪೀರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ಇನ್ನು ಫ್ಯೂಚರ್, ಇನ್ನು ಹೈಯರ್ ಸೆಕ್ಷನ್ ಹೋದಾಗೆ ಅದು ಬರುತ್ತೆ. ಸೊ ಅಲ್ಲೇನಾಗುತ್ತೆ, ವಿ ಆರ್ ಕ್ಲಾಸಿಫೈಯಿಂಗ್ ದ ಎಲಿಮೆಂಟ್ ಇನ್ 2 types. ಮುಂದೆ ಕ್ಲಾಸ್ ಇನ್ನೊಂದು ಟೈಪ್ ಬರುತ್ತೆ, ಅದು ಅವಾಗ ನೋಡೋಣ. ಬಟ್ ಇವಾಗ ನೀವು ಇಷ್ಟೇ ಕಲ್ಕೊಳ್ಳಿ. ಸೊ ಎಲಿಮೆಂಟ್ ಆರ್ ಕ್ಲಾಸಿಫೈಡ್ ಆಸ್ ಇನ್ 2 groups. One is a metal group and the one is a non-metal. ಎಲಿಮೆಂಟಲ್ ಚಾರ್ಟ್ ಅಲ್ಲಿ ಒಂದು ಸೈಡ್ ಮೆಟಲ್ಸ್ ಇರುತ್ತೆ, ಇನ್ನೊಂದು ಸೈಡ್ ನಾನ್ ಮೆಟಲ್ಸ್ ಇರುತ್ತೆ. ಮಧ್ಯದಲ್ಲಿರೋದು ಮೆಟಲಾಯ್ಡ್ಸ್. ಅದನ್ನ ಮುಂದೆ ನೋಡೋಣ. ಈಗ ಬೇಸಿಕಲಿ ಎರಡು. ಸೊ ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types. One is a metallic element and the one is a non-metallic element. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್, ಈಗ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಂತ ಅಂದ್ವಿ ನಾವು. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಮೆಟಲ್ ಅಲ್ಲ, ಏನದು? ದಟ್ ಇಸ್ ಅ ನಾನ್ ಮೆಟಲ್. ಹೈಡ್ರೋಜನ್ ನಾನ್ ಮೆಟಲ್. ಹೌದಾ? ಅದನ್ನ ನಾನು ಮುಂದೆ ಈ ಕಾಂಪೌಂಡ್ಸ್ ಹೇಳುವಾಗ ಮತ್ತೊಂದು ಹೊಸ ಪಾಯಿಂಟ್ಸ್ನ ತಗೊಂಡ್ಬರೋಣ. ಈಗ ನಮಗೆ ಬೇಡ. ಓಕೆ, ಎಲಿಮೆಂಟಲ್ ಪಾಯಿಂಟ್ ಆಯ್ತು. First, it is having a same it consists of a small particles having a same property. And next one is it can be classified into 2 types. One is metals and another one is non-metals. ಈಗ ಬರೋಣ availability ಹೇಗೆ ಸಿಗುತ್ತೆ, ಹೌದಾ? ಸೊ ಎಲಿಮೆಂಟ್ಸ್ ಆರ್ ಅವೈಲಬಲ್ ನ್ಯಾಚುರಲಿ. ಹೌದಾ? ಎಲಿಮೆಂಟ್ಸ್ ಆರ್ ಅವೈಲಬಲ್ ನ್ಯಾಚುರಲ್. ನಮ್ಗೆ ಯಾರಿಗೂ ಪ್ರಿಪೇರ್ ಮಾಡಕ್ ಬರಲ್ಲ ಅಂತ ಅಂದಿದ್ದಾರೆ. But yes, we can prepare the element also. So ಅದು ಬೇಸಿಕಲಿ ಹೆಚ್ಚಾಗಿ ಸಿಗುವಂತ ಎಲಿಮೆಂಟ್ಸ್. most of the elements were available naturally. In the similar way, we can prepare them artificially also. ನಾವೇನ್ ಮಾಡಬಹುದನ್ನ ಆರ್ಟಿಫಿಷಿಯಲಿ ತಯಾರು ಕೂಡ ಮಾಡಬಹುದು. ಕೆಲವೊಂದಷ್ಟನ್ನ ತಯಾರು ಮಾಡಿದ್ದಾರೆ. ಓಕೆ, ಸೊ ಎಲಿಮೆಂಟ್ಸ್ made up of same particles and having the same property, and they are classified into 2 types, metals and non-metals. And elements are available naturally and artificially also, because they can be prepared by us. ನಮ್ಮಿಂದ ಸೈಂಟಿಸ್ಟ್ ಇಂದ ಅದನ್ನು ಪ್ರಿಪೇರ್ ಮಾಡಕ್ಕೆ ಆಗುತ್ತೆ, ಮಾಡಿದ್ದಾರೆ. ಸೊ those are called artificial. ಹಾಗಾದ್ರೆ ನ್ಯಾಚುರಲ್ ಎಲಿಮೆಂಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಟ್ ಈಸ್ ಗೋಲ್ಡ್. ನೀವು ನ್ಯಾಚುರಲ್ ಆಕ್ಸಿಜನ್ ಕೊಡ್ಬೋದು, ಹೈಡ್ರೋಜನ್ ಕೊಡ್ಬೋದು, ತೊಂದರೆ ಇಲ್ಲ. ಮೆಟಲ್ ಮತ್ತೆ ನಾನ್ ಮೆಟಲ್ ಅಲ್ಲಿ ಬಂದಿದ್ದೀರಾ. ಸೊ ಯು ಕ್ಯಾನ್ ಟೇಕ್ ದ ನ್ಯಾಚುರಲ್ ಎಲಿಮೆಂಟ್. ಬುಕ್ಕಲ್ಲಿ ಇರೋದು ಗೋಲ್ಡ್. ದ್ಯಾಟ್ಸ್ ಇಟ್. ಓಕೆ, ಇನ್ನೂ ಸಾಕಷ್ಟು ಇದಾವೆ. ವೆನ್ ಯು ವಿಲ್ ಕಮ್ ಅಕ್ರಾಸ್ ದ ಪೀರಿಯಾಡಿಕ್ ಟೇಬಲ್ ಯು ವಿಲ್ ಕಮ್ ಟು ನೋ ಅಬೌಟ್ ದಟ್. ಓಕೆ, ಸೊ ನೆಕ್ಸ್ಟ್ ಒನ್ ಆರ್ಟಿಫಿಷಿಯಲ್ ಎಲಿಮೆಂಟ್ ಎಕ್ಸಾಂಪಲ್ ಯಾವುದು? ಪ್ಲೂಟೋನಿಯಂ. ಸೊ ಆರ್ಟಿಫಿಷಿಯಲ್ ನಾವು ತಯಾರು ಅಂದರೆ ಮನುಷ್ಯ ತಯಾರು ಮಾಡಿರೋದು. ಇಟ್ ಇಸ್ ಮೇಡ್ ಬೈ ಅ ಮ್ಯಾನ್ ಆರ್ ಎಲ್ಸ್ ಸೈಂಟಿಸ್ಟ್. ಮ್ಯಾನ್ ಅಂದ್ರೆ ನಾವು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. So it can be prepared with by scientists someone. So that is called plutonium. So this is about the basics. ಯಾವ ಕಲ್ತ್ರೆ ನೀವು atom ಕಲ್ತ್ರಿ and element ಕಲ್ತ್ರಿ. ಈಗ ಏನು ಕಲಿಬೇಕು? We have to learn about compound. So I go for compounds. ಇದನ್ನ ಹಾಗೆ ಹೇಳೋಣ because I have to come across now. One point is it is compound. Okay. So this is we are learning here. We are learning compound. So what is this compound? Very important, but also difficult. In our already first ನೋಡಿ atom ಕಲ್ತ್ವಿ,
ಆಟಮ್ಸ್ ಅಲ್ಲಿ ಬೇರೆ ಬೇರೆ ಆಟಮ್ಸ್ ಎಲ್ಲ ಕೂಡ್ಕೊಂಡು ಏನಾಯ್ತು ಇಷ್ಟ ಆಯ್ತು. ಅದರಲ್ಲಿ ಫಸ್ಟ್ ನಾವು ಕಲ್ತಿರೋದು ಎಲಿಮೆಂಟ್. ಹಾಗಾದ್ರೆ ಕಾಂಪೌಂಡ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್, ಇಟ್ ಈಸ್ ಎ ಮಿಕ್ಸ್ಚರ್, ಮಿಕ್ಸ್ಚರ್ ಆರ್ ಎಲ್ಸ್ ಮೇಡ್, ಇಟ್ ಈಸ್ ಮೇಡ್ ಅಪ್ ಆಫ್. ಈ ಮಿಕ್ಸ್ಚರ್ ಬೇಡ ಅಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್, ಮೇಡ್ ಅಪ್ ಆಫ್ ಯಾರಿಂದ ಆಗಿದೆ? ಮೇಡ್ ಅಪ್ ಆಫ್ ಟೂ ಆರ್ ಮೋರ್. ಸಿ ಟೂ ಆರ್ ಮೋರ್ ಯಾವುದರಿಂದ? ಎಲಿಮೆಂಟ್ಸ್. So what is compound then? Compound means it is a substance. It is a substance. It is made up of two or more. ಅಂದ್ರೆ ಎರಡು ಇರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಇರಬಹುದು. So two or more elements. Two or more elements. ಅದಕ್ಕೆ ನಾವೇನಂತ ಕರಿತೀವಿ? ಕಾಂಪೌಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೋಗೋಣ. So H2O is an example for compound. Is example for compound. ಹೇಗೆ ಸರ್ ಇಟ್ ಈಸ್ ಹೌ ಇಟ್ ಈಸ್ ಅ ಕಾಂಪೌಂಡ್ ಅಂತ ನಿಮ್ಮ ಪ್ರಶ್ನೆ ಬಂದರೆ, ಸೊ ನಾನು ಇದನ್ನ ಏನು ಮಾಡ್ತೀನಿ? ಡಿವೈಡ್ ಮಾಡ್ತೀನಿ. ಹೇಗೆ ಡಿವೈಡ್ ಮಾಡ್ತೀನಿ? ನಿಮ್ಮ ಅರ್ಥಕ್ಕೋಸ್ಕರ. ಸೊ ಎಚ್ ಎಷ್ಟಿದೆ? ಆಕ್ಚುಲಿ ನೋಡಿ ಎರಡು ಎಚ್ ಇದಾವೆ, ರೈಟ್? ಎಚ್ ಪ್ಲಸ್ ಓ ಹಿಂಗೆ ಇರ್ಬೋದಾ? ಇದು ಎಚ್ ಹೊಂದಿದೆ, ಇನ್ನೊಂದು ಎಚ್ ಇದೆ, ಪ್ಲಸ್ ಓ ಆಯಿತು. ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ ಎಲಿಮೆಂಟ್. ಒಂದೇ ಇದೆ, ನೀವು ನ್ಯಾಚುರಲ್ ಎಲಿಮೆಂಟ್. ಇಲ್ಲೊಂದು ಎಲಿಮೆಂಟ್ ಇದೆ, ಯಾವ ಎಲಿಮೆಂಟ್? ಹೈಡ್ರೋಜನ್ ಎಲಿಮೆಂಟ್. ಅಂಡ್ ಹಿಯರ್ ಆಕ್ಸಿಜನ್, ದಿಸ್ ಇಸ್ ಆಲ್ಸೋ ಎಲಿಮೆಂಟ್. ಹಾಗಾದ್ರೆ ಇದೇನಿದು? ದಿಸ್ ಇಸ್ ವಾಟ್? ಕಾಂಪೌಂಡ್. ದಿಸ್ ಇಸ್ ವಾಟ್? ಕಾಂಪೌಂಡ್. ಅಂಡ್ ದಿಸ್ ಕಾಂಪೌಂಡ್ is made up of two elements. This made up of two elements. ಯಾವ್ಯಾವುದು? ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹಾಗಾದ್ರೆ ಎಷ್ಟು ಎಲಿಮೆಂಟ್ಸ್ ಇದಾವೆ? ಎಲಿಮೆಂಟ್ಸ್ ಎಷ್ಟಿದಾವೆ ಇಲ್ಲಿ? ಎಲಿಮೆಂಟ್ಸ್. How many elements are present in this one? One is hydrogen. See, hydrogen idave, and the second one is what? Oxygen. Oxygen, hydrogen is an element and oxygen is an element. Hagadre hydrogen ಎಷ್ಟಿದಾವೆ? ಎರಡು ಇದಾವೆ. See, ಎರಡು ಹೈಡ್ರೋಜನ್ ಇದಾವ. So ಎರಡು ಹೈಡ್ರೋಜನ್ and oxygen it is one. It is one. So this is what? Compound. This is what? Compound. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. Which example we have to take now? ನಾವು ರೆಗ್ಯುಲರ್ ಲೈಫ್ ಅಲ್ಲಿ ಯೂಸ್ ಮಾಡೋದನ್ನ ಆಕ್ಸಿಜನ್ ನಾವು ಒಳಗೆ ತಗೊಂತೀವಾ ಬ್ರೀದಿಂಗ್ ಪ್ರೋಸೆಸ್ ಅಲ್ಲಿ, ಹೊರಗಡೆ ಏನು ಕೊಡ್ತೀವಿ? ಕಾರ್ಬನ್ ಡೈಆಕ್ಸೈಡ್. ದಟ್ ಇಸ್ ಆಲ್ಸೋ ಕಾಂಪೌಂಡ್. CO2. CO2. This is what? This is what? ಹೇಳಿ, ಕಾಂಪೌಂಡ್. This is what? ಕಾಂಪೌಂಡ್. ಬಿಕಾಸ್ ಇಲ್ಲಿ ಸಾಕಷ್ಟು ಎಲಿಮೆಂಟ್ಸ್, ಮೂರು ಎಲಿಮೆಂಟ್ ಅಂದ್ರೆ ಎರಡು ಎಲಿಮೆಂಟ್ ಇದಾವೆ, ಹೌದಾ? ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಹಿಯರ್? ಎಲಿಮೆಂಟ್ಸ್ ಒಳಗಡೆ ಇದಾವಂತೆ. ಯಾವ ಎಲಿಮೆಂಟ್ಸ್ ಇದಾವೆ? ಫಸ್ಟ್ ಒನ್ ಈಸ್ ಕಾರ್ಬನ್ and second one is what? Oxygen. ಹೌದಾ? ಎರಡು ಎಲಿಮೆಂಟ್ ಇದಾವ, ನಾವು ಬಿಡಿಸಬಹುದಾ? If I write it this one like C, ಒಂದೇ ಇದೆಯಾ? ಓಕೆ ಫೈನ್. ಆಕ್ಸಿಜನ್ ಎಷ್ಟಿದಾವೆ? ಎರಡು ಇದಾವ. O ಪ್ಲಸ್ O ಆಯ್ತಾ? ಸಿ ಎರಡು ಆಕ್ಸಿಜನ್ ಒಂದು ಕಾರ್ಬನ್. ದಿಸ್ ಇಸ್ ದ ಎಲಿಮೆಂಟ್, ದಿಸ್ ಇಸ್ ದ ಎಲಿಮೆಂಟ್ ಅಂಡ್ ದಿಸ್ ಇಸ್ ಆಲ್ಸೋ ಎಲಿಮೆಂಟ್. ಹಾಗಾದ್ರೆ ಕಾರ್ಬನ್ ಎಷ್ಟಿದಾವೆ ಇಲ್ಲಿ? ಒಂದಿದೆ, ಒಂದಿದೆಯಾ? ಅಂಡ್ ವಾಟ್ ಅಬೌಟ್ ಆಕ್ಸಿಜನ್? ದಿಸ್ ಒನ್ ಅಂಡ್ ದಿಸ್ ಒನ್ ಇಸ್ ಟೂ. So two oxygens are present in this carbon dioxide. Elements ಗೊತ್ತಾಯ್ತಾ? ಸಿ ಇನ್ನೊಂದು ಟಫ್ ತಗೊಂಡ್ಬಿಡೋಣ, ಒಂದೇ ಒಂದು ಟಫ್ ತಗೊಂಡ್ಬಿಡೋಣ, ದೊಡ್ಡ ತಗೊಳ್ಳೋಣ ಒಂದು. ಸೊ ನೀವೆಲ್ಲ ಕೇಳಿರ್ಬೋದು H2SO4. ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಇದನ್ನು H2SO4, ಹೌದಾ? ಇಲ್ಲಿ ಕೂಡ H ಪ್ಲಸ್ H ಪ್ಲಸ್ S ಪ್ಲಸ್ O ಪ್ಲಸ್ O ಪ್ಲಸ್ O ಪ್ಲಸ್ O ಅಲ್ವಾ? ಸೊ ಸಿ ಎರಡು ಹೈಡ್ರೋಜನ್ ಇದಾವೆ. ದಿಸ್ ಇಸ್ ವಾಟ್? ಹೈಡ್ರೋಜನ್. ಹೈಡ್ರೋಜನ್. ಸಲ್ಫರ್ ಇದೆ ಒಂದು ಸಲ್ಫರ್. ಅಂಡ್ ನೋಡಿ ಇಲ್ಲಿ ಆಕ್ಸಿಜನ್ ಎಷ್ಟಿದಾವೆ? ಆಕ್ಸಿಜನ್. ಕರೆಕ್ಟಾ? ಹೈಡ್ರೋಜನ್ ಎಷ್ಟಿದಾವೆ? ಎರಡಿದಾವೆ. 1 2 ಎರಡು ಎರಡಿದ. ಇಲ್ಲಿ ಸಲ್ಫರ್ ಎಷ್ಟಿದೆ? ಒಂದಿದೆ. ಸಿಮಿಲರ್ಲಿ ಆಕ್ಸಿಜನ್ ಈಸ್ 4. ಸೊ ಈ ರೀತಿ ಎಲಿಮೆಂಟ್ಸ್ ಏನಾಗುತ್ತೆ? ಕಾಂಪೌಂಡ್ಸ್ ಆಗುತ್ತೆ. ಹಾಗಾದ್ರೆ ವಾಟ್ ಇಸ್ ಕಾಂಪೌಂಡ್? ಕಾಂಪೌಂಡ್ ಇಸ್ ಮೇಡ್ ಅಪ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್. ಟೂ ಆರ್ ಮೋರ್ ಎಲಿಮೆಂಟ್ಸ್. ಅಂಡ್ ಲಾಸ್ಟ್ ಪಾಯಿಂಟ್ ಹೋಗೋಣ. ದಟ್ ಇಸ್ ವಾಟ್?
mixture. So here we know mixture. Last point. So what is the mixture? Mixture is a mixture. Mixture is a compound of two or more substances combined together. ಹೌದಾ? Two or more substances were combined. That is called what? Mixture. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸಸ್ ಇರಬೇಕು. ಯಾವ ಸಬ್ಸ್ಟೆನ್ಸ್ ಆಗತ್ತೆ ಅದು ನೋಡಿ, ಸಬ್ಸ್ಟೆನ್ಸ್ ಅಂತೀವಿ. ಸೊ ವಾಟ್ ಸಬ್ಸ್ಟೆನ್ಸ್ ಆರ್ ದೇರ್? ಸೊ ಸಬ್ಸ್ಟೆನ್ಸ್ ಇಟ್ ಮೇ ಬಿ ಎಲಿಮೆಂಟ್ ಆರ್ ಕಾಂಪೌಂಡ್. ಎಲಿಮೆಂಟ್ ಆರ್ ಕಾಂಪೌಂಡ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸಸ್ ಕಂಬೈನ್ ಆಯಿತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? we can call it as mixtures. ಹಾಗಾದ್ರೆ ಆ ಸಬ್ಸ್ಟೆನ್ಸ್ ಯಾವುದಾಗಿರಬಹುದು? ಇಟ್ ಮೇ ಬಿ ಎಲಿಮೆಂಟ್, ಇಟ್ ಮೇ ಬಿ ಕಾಂಪೌಂಡ್. ಎಕ್ಸಾಂಪಲ್, ಈಗ ಶುಗರ್ ಮನೆಯಲ್ಲಿ ನೀರು ಸಿಗುತ್ತೆ ಹೌದಾ? ಗ್ಲಾಸ್ ಅಲ್ಲಿ ನಾನು ನೀರು ಇಟ್ಕೊಂತೀನಿ. ಸೊ ದಿಸ್ ಇಸ್ ವಾಟ್ ಅ ಗ್ಲಾಸ್ ಫಾರ್ ಯು ಗೈಸ್. ದಿಸ್ ಇಸ್ ವಾಟ್ ಅ ಗ್ಲಾಸ್. ಇಫ್ ಐ ಆಡ್ ಅ ವಾಟರ್, it is what? A water. This is a water. Water. ಹೌದಾ? So now I add a teaspoon now. ಇದೇನು ಸ್ಪೂನ್ ಅನ್ಕೊಳ್ಳೋಣ. This is a spoon. ಇದನ್ನ ನಾನು ಏನು ಅಂತೀನಿ? ಶುಗರ್ ಆರ್ ಸಾಲ್ಟ್ ಅನ್ಕೊಳ್ಳಿ. ಹೌದಾ? ನಾನೇನು ಹಾಕ್ತೀನಿ? I add. This is what we can consider sugar or salt. What we have to add? Sugar or else salt. If you have to ತಿಳಿಸ್ಬಿಟ್ರೆ what is that? That is a, it may be, if you add a sugar then it is a sugar solution, and if you add a salt then it is a salt solution. ಹಾಗಾದ್ರೆ ಅದೇನು? Mixture. Water ಇದೆ, it is a compound. Sugar ಇದೆ, ಅದು compound. ಹೌದಾ? Water is a different compound and sugar is a different compound. ಎರಡು ಮಿಕ್ಸ್ ಆಗಿ ಏನು ಕೊಟ್ಬಿಡ್ತು? It has given you to mixtures. It has given you a mixture. Mixture is it's a combination of two or more substances. So this is about your topic: elements, compounds, and mixtures. So in the next bridge course we will take a next helpful topic for you guys. Okay. Until then, bye.